ಈ ನಡುವೆ ವಿಶ್ವವಿಖ್ಯಾತ ಬೆಂಗಳೂರು ಕರಗಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇವತ್ತು ಮಧ್ಯರಾತ್ರಿ ಕರಗ ಮೆರವಣಿಗೆ ನಡೆಯಲಿದ್ದು, ಅದಕ್ಕೂ ಮೊದಲು ಇವತ್ತು ನಸುಕಿನ ಜಾವ ಸಂಪಂಗಿ ಕೆರೆಯಂಗಳದಲ್ಲಿ ಹಸಿ ಕರಗ ಮಹೋತ್ಸವ ಈಗಾಗಲೇ ನೆರವೇರಿದೆ. ದ್ರೌಪದಿ ದೇವಿಯಿಂದ ಶಕ್ತಿಯ ಆವಾಹನೆ ಮಾಡಿಕೊಳ್ಳುವ ಹಸಿ ಕರಗ ಇದಾಗಿದ್ದು, ಕಬ್ಬನ್ ಪಾರ್ಕ್ ಬಳಿಯ 7 ಸುತ್ತಿನ ಕೋಟೆ ದೇವಸ್ಥಾನದಲ್ಲಿ ಕರ್ಪೂರವನ್ನು ಇಟ್ಟು ವೀರಕುಮಾರರಿಂದ ವಿಶೇಷ ಪೂಜೆ ಸಲ್ಲಿಕೆಯಾಗಿದೆ. ಸಾವಿರಾರು ಜನ ಹಸಿ ಕರಗವನ್ನು ಕಣ್ತುಂಬಿಕೊಂಡಿದ್ದಾರೆ. ಹಸಿ ಕರಗ ಹಿನ್ನೆಲೆಯಲ್ಲಿ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಸುತ್ತಮುತ್ತ ಕಂಠೀರವ ಸ್ಟೇಡಿಯಂನಿಂದ ಕಾರ್ಪೊರೇಷನ್ ತನಕ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇನ್ನು ಲೋಕಸಮರದಲ್ಲಿ ಈ ಚೊಂಬು ಪಾಲಿಟಿಕ್ಸ್ ಅಂತಕ್ಕಂಥದ್ದು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಈ ಬಾರಿ ಚೊಂಬು ಸರಣಿಗೆ ತೆರಿಗೆ ಹಂಚಿಕೆ ತಾರತಮ್ಯವನ್ನು ಕಾಂಗ್ರೆಸ್ನವರು ಜೋಡಿಸಿದ್ದಾರೆ. ಕರ್ನಾಟಕ 100 ರೂಪಾಯಿ ಕೊಟ್ಟರೆ ಕೇಂದ್ರ ಮರಳಿ ಕೊಡ್ತಾ ಇರೋದು 13 ರೂಪಾಯಿ ಮಾತ್ರ. ಈ ಅನ್ಯಾಯವನ್ನು ಎಲ್ಲಿ ತನಕ ಸಹಿಸಬೇಕು ಅಂತ ಪ್ರಶ್ನೆ ಮಾಡಿದೆ. ಮೋದಿ ಸರ್ಕಾರದ ಮಹಾಮೋಸಕ್ಕೆ ಅಂತ್ಯ ಹಾಡಿ ಅಂತ ಕಾಂಗ್ರೆಸ್ ಕರೆ ಕೊಟ್ಟಿದ್ದಾರೆ. ಬಿಜೆಪಿ ಚೊಂಬು ಸರ್ಕಾರ ಎಂಬ ಹ್ಯಾಶ್ಟ್ಯಾಗ್ ಅನ್ನು ಟ್ರೆಂಡ್ ಮಾಡಿದೆ. ರಾಜ್ಯಕ್ಕೆ ಮೋದಿ ಅಕ್ಷಯ ಪಾತ್ರೆ ಕೊಟ್ಟಿದ್ದಾರೆ ಎಂದಿದ್ದ ದೇವೇಗೌಡರ ವಿರುದ್ಧ ಸಿಎಂ ಹರಿಹಾಯ್ದಿದ್ದಾರೆ. ಮೋದಿಯನ್ನ ಹೊಗಳಿದ್ದಕ್ಕೂ ಸಿಎಂ ಗರಂ ಆಗಿದ್ದಾರೆ. ಶಿಡ್ಲಘಟ್ಟ ರೋಡ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಚೊಂಬು ಪ್ರದರ್ಶನ ಮಾಡಿ ಅಬ್ಬರಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಚೊಂಬು ರಾಜಕೀಯಕ್ಕೆ ಬಿಜೆಪಿ ಜೆಡಿಎಸ್ ನಾಯಕರೆಲ್ಲ ಸಿಟ್ಟಾಗಿದ್ದಾರೆ. ಕುಮಾರಸ್ವಾಮಿ, ಅಶೋಕ್, ವಿಜಯೇಂದ್ರ, ಬೊಮ್ಮಾಯಿ ಸೇರಿ ಹಲವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಈ ರಾಷ್ಟ್ರದ ಸಂಪತ್ತು ಲೂಟಿ ಮಾಡಿ ನರೇಂದ್ರ ಮೋದಿ ಅವರಿಗೆ 2014ರಲ್ಲಿ ಬರಿ ಚೆಂಬನ್ನ ಕೊಡ್ತಾರೆ. 10 ವರ್ಷ ಈ ದೇಶವನ್ನ ಆಳಿ ಅದನ್ನ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿ ಈ ದೇಶದ ಬಡವರು, ಹರಿಜನರು, ಗಿರಿಜನರು, ಹಿಂದುಳಿದ ವರ್ಗದವರು ಮೇಲೆ ಎತ್ತುವ ಕೆಲಸವನ್ನ ಮಾಡದಂತ ಮಹಾನ್ ಭಾವ ಇಲ್ಲಿ ಕೂತಿದ್ದಾರೆ ನರೇಂದ್ರ ಮೋದಿ. ಅವ್ರ ಬಗ್ಗೆ ಹೇಳುವ ಕ್ಷುಲ್ಲಕ ರಾಜಕಾರಣ ನಾಚಿಕೆ. ದೇವೇಗೌಡರು ಹೇಳ್ತಕ್ಕಂಥದ್ದು ಸುಳ್ಳು. ಅಕ್ಷಯ ಪಾತ್ರೆ ಮಾಡಿದ್ದಾರೆ ಅಂತೇಳಿ ಸುಳ್ಳು ಹೇಳಿದ್ದಾರೆ. ದೇವೇಗೌಡ್ರೆ ಅಕ್ಷಯ ಪಾತ್ರೆ ಕೊಟ್ಟಿದ್ರೆ 2013-14ರಲ್ಲಿ ಈ ದೇಶದ ಮೇಲಿದ್ದಂತ ಸಾಲ 53,11,000 ಕೋಟಿ ರೂಪಾಯಿ. ಇವತ್ತು 187 ಲಕ್ಷ ಕೋಟಿ. ಇದನ್ನ ಅಕ್ಷಯ ಪಾತ್ರೆ ಅಂತ ಕರಿಬೇಕಾ? ಖಾಲಿ ಚೆಂಬು ಅಂತ ಕರಿಬೇಕು? ದೇವೇಗೌಡ್ರೆ, ನೀವು ಮಾಜಿ ಪ್ರಧಾನಮಂತ್ರಿ ಆಗಿದ್ದವರು, ಇಷ್ಟೊಂದು ಸುಳ್ಳುಗಳನ್ನ ಹೇಳಿ ನರೇಂದ್ರ ಮೋದಿ ಅವರಿಗೆ ಹೊಗಳಬಾರದಾಗಿತ್ತು. ಸರ್ಕಾರ ಖಾಲಿ ಚೆಂಬು ತೋರಿಸಿರೋದು ಈ 11 ತಿಂಗಳ ಆಡಳಿತದಲ್ಲಿ ಈ ಒಂದು ಸಂಪದ್ಭರಿತವಾದಂತಹ ರಾಜ್ಯದ ಜನತೆಯ ತೆರಿಗೆ ಹಣವನ್ನ ಲೂಟಿ ಮಾಡಿ ಅಕ್ಷಯ ಪಾತ್ರೆಯಾಗಿದ್ದಂತ ನಮ್ಮ ರಾಜ್ಯದ ಖಜಾನೆಯನ್ನ ಖಾಲಿ ಚೆಂಬನ್ನ ತೋರಿಸ್ತಕ್ಕಂತ ಒಂದು ಇವರ ನಡವಳಿಕೆ ಏನಿದೆ, ಇವರ ಒಂದು ಸಾಧನೆಯನ್ನ ತೋರಿಸ್ಕೊಂಡಿದ್ದಾರೆ. ಹೇಳಪ್ಪ, ಅಕ್ಷಯ ಪಾತ್ರೆ ಸರಿ ಅಲ್ಲ ರೀ, ಅವರೇ ಭಾಷಣ ಮಾಡೋರಲ್ಲಪ್ಪ ದೇವೇಗೌಡರು, ಕುಮಾರಸ್ವಾಮಿನೇ. ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡಿದಿರಿ ನೀವು. ಬರಗಾಲಕ್ಕೆ ದುಡ್ಡು ಕೊಡ್ಲಿಲ್ಲ, ನರೇಗಾ ದುಡ್ಡು ಕೊಡ್ಲಿಲ್ಲ. ಪ್ರೈಮ್ ಮಿನಿಸ್ಟರ್ ಇವ್ರನ್ನ ಬಾಯಿ ಬಂದಂಗೆ ಇವ್ರು ಬೈದವ್ರೆ, ಮಂಡ್ಯದಲ್ಲಿ ಬೈದವ್ರೆ. ಈಗ ಬಹಳ ತಪ್ಪ. ಯಾಕೆಂದ್ರೆ ಡಿ.ಕೆ. ಶಿವಕುಮಾರ್ ಮುಂದೆ, ಸಿದ್ದರಾಮಯ್ಯ ಸರ್ಕಾರದ ಕೆಲಸದ ಮುಂದೆ ನಾವು ಗಾಳಿಗೆ ದೂರ ಹೋಯ್ತೀವಿ ಅನ್ನೋ ದೃಷ್ಟಿಯಿಂದ ಇವತ್ತು ಒಂದಾಗವ್ರೆ. ಏನ್ ಬೇಕಾದ್ರೂ ಒಂದಾಗಲಿ. ಜನ ದಡ್ರಲ್ಲ, ಜನ ಮೂರ್ಖರಲ್ಲ. ಎಲ್ಲರೂ ತೀರ್ಮಾನ ಮಾಡಿ, ಅಧಿಕಾರಿಗಳಿಂದ ಹಿಡಿದು ನೌಕರರಿಂದ ಹಿಡಿದು ಎಲ್ರಿಗೂ ಏನಾದ್ರು ಒಂದು ರಕ್ಷಣೆ ಇತ್ತು ಅಂತಂದ್ರೆ ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಮಾತ್ರ.